ಶಾಲೆಗೆ ತೆರಳುತ್ತಿದ್ದಾಗ ಅಪಘಾತದಲ್ಲಿ ಶಿಕ್ಷಕ ಸಾವನ್ನಪ್ಪಿದ್ದಾರೆ. ಸರ್ಕಾರಿ ಶಾಲೆಯಲ್ಲಿ ಈಗ ಮುಗಿಲು ಮುಟ್ಟಿದೆ ಮಕ್ಕಳ ಆಕ್ರಂದನ. ಅಡ್ಡ ಬಂದಂತ ನಾಯಿಯನ್ನ ತಪ್ಪಿಸೋದಕ್ಕೆ ಹೋಗಿ ಅಪಘಾತ ಆಗಿದೆ. ಸರ್ಕಾರಿ ಶಾಲೆಯ ಶಿಕ್ಷಕರಾಗಿದ್ದ ವಾಸುದೇವ ಹಂಚಾಟೆ 46 ವಯಸ್ಸಿನ ಶಿಕ್ಷಕ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಬಸವನ ಬಾಗೇವಾಡಿ ತಾಲೂಕಿನ ಅಂಬಳನೂರು ಕ್ರಾಸ್ ಬಳಿ ಘಟನೆಯಾಗಿರೋದು. ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಗ್ರಾಮದ ಶಾಲೆಯಲ್ಲಿ ವಿಜ್ಞಾನ ಶಿಕ್ಷಕರಾಗಿದ್ರು ವಾಸುದೇವ್ ಅವರು. ನೆಚ್ಚಿನ ಶಿಕ್ಷಕನನ್ನ ಕಳೆದುಕೊಂಡು ಶಾಲೆಯಲ್ಲೇ ಮಕ್ಕಳು ಕಣ್ಣೀರಿಡ್ತಿದ್ದಾರೆ. ಮಕ್ಕಳ ಆಕ್ರಂದನ ಮುಗಿಲು ಮುಟ್ತಾ ಇದೆ. ನೆಚ್ಚಿನ ಶಿಕ್ಷಕರು ವಿಜ್ಞಾನದ ಶಿಕ್ಷಕರಾಗಿರ್ತಾರೆ ಸರ್ಕಾರಿ ಶಾಲೆಯಲ್ಲಿ ವಾಸುದೇವ್. ಆದರೆ ರಸ್ತೆಯಲ್ಲಿ ಹೋಗುವಂತ ಸಂದರ್ಭದಲ್ಲಿ ನಾಯಿ ಅಡ್ಡ ಬರುತ್ತೆ. ಆ ನಾಯಿಯನ್ನ ತಪ್ಪಿಸೋದಕ್ಕೆ ಹೋಗಿ ಅಪಘಾತದಲ್ಲಿ ಕೊನೆಯುಸಿರೆಳೆದಿದ್ದಾರೆ. 46 ವಯಸ್ಸಿನ ವಾಸುದೇವ್ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಬಸವನ ಬಾಗೇವಾಡಿ ತಾಲೂಕಿನ ಅಂಬಳೂರು ದೃಶ್ಯದಲ್ಲಿ ಗಮನಿಸ್ತಾ ಇದ್ವಿ ನೋಡಿ. ಇವರೇ ವಾಸುದೇವ್ ಮೃತಪಟ್ಟಿರುವಂತಹ ಶಿಕ್ಷಕ. ಮತ್ತೊಂದು ಕಡೆಯಲ್ಲಿ ಅಪಘಾತ ಆಗಿದೆ, ಬೈಕ್ನಲ್ಲಿ ಹೋಗುವಂತಹ ಸಂದರ್ಭದಲ್ಲಿ ಆಗಿರೋದು. ಇತ್ತ ಮಕ್ಕಳು ಕಣ್ಣೀರಿಡ್ತಿದ್ದಾರೆ. ನೆಚ್ಚಿನ ಶಿಕ್ಷಕರು, ನಿತ್ಯ ಪಾಠ ಮಾಡ್ತಿದ್ದಂತೆ ನಮ್ಮ ವಿಜ್ಞಾನದ ಶಿಕ್ಷಕರು ಇವತ್ತು ದಿಢೀರಂತ ರಸ್ತೆ ಅಪಘಾತದಲ್ಲಿ ಮೃತಪಟ್ಟಿರೋ ವಿಚಾರ ಗೊತ್ತಾಗ್ತಿದ್ದಂತೆ ಶಾಲೆಯಲ್ಲೇ ಸಮವಸ್ತ್ರ ಹಾಕೊಂಡಿದ್ದಾರೆ. ಶಾಲಾ ಮೈದಾನ, ಶಾಲಾ ಮುಂಭಾಗದಲ್ಲೇ ಕಣ್ಣೀರಿಡ್ತಿದ್ದಾರೆ. ನಿಜಕ್ಕೂ ಕೂಡ ಶಿಕ್ಷಕರಂತಂದ್ರೆ ನಾವು ಮನೆಯಲ್ಲಿ ಸಮಯ ಕಳೆಯೋದಕ್ಕಿಂತ ಹೆಚ್ಚಾಗಿ ಶಾಲೆಯಲ್ಲಿ ಕಳೀತಾರೆ ಮಕ್ಕಳು. ಅಂತ ಸಂದರ್ಭದಲ್ಲಿ ನೆಚ್ಚಿನ ಶಿಕ್ಷಕರನ್ನ ಕಳೆದುಕೊಂಡು ಗೋಳಾಡುತ್ತಿದ್ದಾರೆ. ಎಸ್ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ರಿಪೋರ್ಟರ್ ದೀಪಕ್. ಯಾವಾಗ ಈ ಅಪಘಾತ ಆಗಿರೋದು, ಜೊತೆಲಿ ಹೇಗಾಯ್ತು ಮತ್ತು ಎಷ್ಟು ವರ್ಷದಿಂದ ವಾಸುದೇವ್ ಅವರು ಅದೇ ಸರ್ಕಾರಿ ಶಾಲೆಯಲ್ಲಿ ಪಾಠ ಮಾಡ್ತಾ ಇದ್ರು ದೀಪಕ್? ಖಂಡಿತ ಅಖಿಲೇಶ್, ಏನು ಈ ಒಂದು ಘಟನೆ ನಡೆದಿರುವಂತದ್ದು ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಅಂಬಳನೂರು ಗ್ರಾಮದಲ್ಲಿ ಅಂಬಳನೂರು ಕ್ರಾಸ್ ಬಳಿ ಈ ಒಂದು ಘಟನೆ ನಡೆದಿರುವಂತದ್ದು. ಏನ್ ಶಿಕ್ಷಕರಾಗಿರುವಂತ ವಾಸುದೇವ ಹಂಚಾಟೆ ಇದ್ದಾರೆ, ಅವರು ಸುಮಾರು ವರ್ಷಗಳಿಂದ ಈ ಒಂದು ಶಾಲೆಯಲ್ಲಿ ಶಿಕ್ಷಕರಾಗಿ ಕೆಲಸವನ್ನು ಮಾಡ್ತಾ ಇದ್ರು. ಈಗಾಗಲೇ ಮಕ್ಕಳ ಜೊತೆಗೆ ಕೂಡ ಬಹಳ ಆಪ್ತರಾಗಿದ್ರು, ಆತ್ಮೀಯತೆಯನ್ನ ಬೆಳೆಸ್ಕೊಂಡಿದ್ರು. ಮಕ್ಕಳಿಗೆ ಸಾಕಷ್ಟು ರೀತಿಯಲ್ಲಿ ನಯ ವಿನಯದಿಂದ ವಿದ್ಯಾ ಬುದ್ಧಿಯನ್ನ ಕಲಿಸ್ತಾ ಇದ್ರು. ಜೊತೆಗೇನೆ ಹೆಲ್ಮೆಟ್ ಬಳಕೆಯ ಬಗ್ಗೆ ಪಾಠವನ್ನು ಕೂಡ ಮಾಡಿದ್ರು. ಆದ್ರೆ ದುರಂತ ಅಂತಂದ್ರೆ ಇವತ್ತು ಅವರು ಹೆಲ್ಮೆಟ್ ತಗೋದು ಬೈಕ್ ಮೇಲೆ ಬರ್ಬೇಕಾದ್ರೆ ಅದನ್ನ ಧರಿಸಿರ್ಲಿಲ್ಲ ಅನ್ನುವಂಥದ್ದು ಇಲ್ಲಿ ಗಮನಿಸಬೇಕಾಗಿರುವಂತಹ ಅಂಶ. ಹೆಲ್ಮೆಟ್ ಇಲ್ದಿದ್ರೆ ಪ್ರಾಣಕ್ಕೆ ಎರವಾಗ್ತದೆ ಅಂತ ಸಾಕಷ್ಟು ಈಗಾಗಲೇ ಜನಜಾಗೃತಿ ಕಾರ್ಯಕ್ರಮಗಳಾಗಿರ್ಬೋದು, ಅವೇರ್ನೆಸ್ ಆಗಿರ್ಬೋದು. ಆದ್ರೂ ಕೂಡ ಒಂದು ಕಡೆ ಶಿಕ್ಷಕರ ಈ ಒಂದು ದುರ್ಘಟನೆಗೆ ಈಡಾಗೋದ್ರಿಂದ ವಿದ್ಯಾರ್ಥಿಗಳು ಕಣ್ಣೀರ್ ಹಾಕ್ತಾ ಇರುವಂತಹ ದೃಶ್ಯ ಮನಸ್ಸನ್ನ ಕಲ್ಪುವಂತಿತ್ತು. ಅಖಿಲೇಶ್, ಎಸ್, ಧನ್ಯವಾದಗಳು ದೀಪಕ್ ತಮ್ಮೆಲ್ಲ ಮಾಹಿತಿಗೆ.